8 12 ಪರಿಚ್ಛೇದಗಳಾಗಿದ್ದಾವೆ. ಬದಲಾವಣೆ ಆಗಿದೆ. ಸ್ಥಳೀಯ ಸಂಸ್ಥೆಗಳು ಸೇರಿಸಿದ್ದಾರೆ. ಪುರಸಭೆಯ ಸೂಚನೆಗಳನ್ನು, ಪುರಸಭೆಯ ಕಾನೂನುಗಳನ್ನು ಸೇರಿಸಲಾಗಿದೆ. ಇವೆಲ್ಲ ಅಂಶಗಳನ್ನು ಸೇರಿಸಿಕೊಂಡು ಸಂವಿಧಾನವನ್ನು ನಾವು ಇವತ್ತು ಅಂಗೀಕಾರ ಮಾಡಿದ್ದೀವಿ. ಈ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನುಗಳು ಏನು, ಸಂವಿಧಾನ ಅಂದ್ರೆ ಏನು, ಸಂವಿಧಾನವನ್ನು ನಾವು ಒಂದ್ಸಲ ಓದಬೇಕು. ಕಾಯ್ದೆ ಕಾನೂನುಗಳು ಅಂದ್ರೆ ಏನು, ಯಾವ ರೀತಿ ಸರ್ಕಾರ ಇರಬೇಕು, ಸರ್ಕಾರದ ಕಾನೂನುಗಳೇನು, ಒಬ್ಬ ನಾಗರಿಕನ ಭಾರತ ದೇಶದಲ್ಲಿ ಆ ನಾಗರಿಕನ ಹಕ್ಕುಗಳೇನು, ಆ ನಾಗರಿಕನ ಕರ್ತವ್ಯಗಳೇನು, ನಮಗೆ ಪ್ರಜ್ಞೆ ಇಲ್ಲ, ನಮಗೆ ತಿಳುವಳಿಕೆ ಇಲ್ಲ. ಆ ತಿಳುವಳಿಕೆ ಇಲ್ಲದಕ್ಕೋಸ್ಕರವಾಗಿ ನಮ್ಮ ಕಾನೂನುಗಳು ಗೊತ್ತಿಲ್ಲ, ನಮಗೆ ಹಕ್ಕುಗಳು ಗೊತ್ತಿಲ್ಲ, ನಮಗೆ ಕರ್ತವ್ಯಗಳು ಗೊತ್ತಿಲ್ಲ. ಕರ್ತವ್ಯಗಳನ್ನು ಎಂಥ ಕರ್ತವ್ಯ, ಒಬ್ಬ ಪ್ರಜೆಗೂ ಒಬ್ಬ ಕರ್ತವ್ಯ ಅದ. ಒಂದು ಹುಟ್ಟಿದ ಮಗುಗೂ ಒಂದು ಕರ್ತವ್ಯ ಅದ. ಹುಟ್ಟಿದ ಮಗುಗೂ ಹಕ್ಕುಗಳಿದಾವ. ಹೋರಾಡೋ ಹಕ್ಕಾದ, ಮಾತಾಡೋ ಹಕ್ಕಾದ, ಆಮೇಲೆ ನಮ್ಮ ಹಕ್ಕುಗಳನ್ನು ಪಡೆಯತಕ್ಕಂಥ ಹಕ್ಕುಗಳದಾವ. ಕರ್ತವ್ಯಗಳಂದ್ರೆ ಏನು, ನಮ್ಮ ಭಾರತ ದೇಶಕ್ಕೆ ನಾವು ಏನ್ ಮಾಡ್ಬೇಕು, ಅದು ನನ್ನ ಕರ್ತವ್ಯ. ಅದು ಇವತ್ತು ನೀರು ಪೋಲಾಗಿ ಹೋಗ್ತಾ ಇತ್ತಪ್ಪ, ನಾನು ನಳವನ್ನು ಬಂದ್ ಮಾಡ್ಬೇಕಂತ ನಮ್ಮ ಕರ್ತವ್ಯ. ಸಾರ್ವಜನಿಕ ಆಸ್ತಿ ಅದ, ಸಾರ್ವಜನಿಕ ಆಸ್ತಿಯನ್ನು ನಾವು ಉಳಿಸಬೇಕು, ಅದು ನನ್ನ ಕರ್ತವ್ಯ ಅದ. ಇವತ್ತು ಸಾರ್ವಜನಿಕ ಆಸ್ತಿಗಳು ಎಷ್ಟೋ ಕಬಳಿಸಿದ್ದಾವೆ. ಇದನ್ನು ಯಾರು ಕೆಳಗೆ ಎಪ್ಪಡ ಸರ್ಕಾರದ ಅಂತೀವಿ. ಸರ್ಕಾರ ಅಂದ್ರೆ ಯಾರು? ನಾವೇ. ನಾವು ಓಟ್ ಹಾಕಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ನಮ್ಮನ್ನ ಆಳ್ತಾ ಇದ್ದಾರೆ. ಅವ್ರು ದೊಡ್ಡ ಬಿಂಬಿಸ್ತು ಅಲ್ಲ, ನಾವು ಓಟ್ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸೇವಕರು. ಅವ್ರು ದೊಡ್ಡ ವ್ಯಕ್ತಿಗಳಲ್ಲ, ನೆನ್ಪಿಟ್ಕೊಳ್ಳಿ. ನಮ್ಮ ಆಳೋದು, ನಮಗಾಗಿ ಕೆಲಸ ಮಾಡ್ತಕ್ಕಂಥ ಆಳೋದು, ಇದು ನಾವು ಫಸ್ಟ್ ತಿಳ್ಕೊಬೇಕು. ತಿಳ್ಕೊಳ್ಳೋ ಸಲದಿಂದ ನಾವೆಲ್ಲ ಮೂರ್ಖರಾಗಿ ಒಂದು ಸೈಡ್ ಹೋಗ್ತಾ ಇದ್ದೀವಿ, ಅವ್ರು ದೊಡ್ಡ ಬಿಂಬಿಸ್ತಾ ಇದ್ದೀವಿ. ಏನೆಲ್ಲ ನಮ್ಮ ಜನಪ್ರತಿನಿಧಿಗಳನ್ನ ನಾವು ಮತ ಹಾಕಿ ಕಳಿಸಿವ ಅಂತಂದ್ರೆ ನಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು, ಜನಗಳ ಯೋಗಕ್ಷೇಮವನ್ನು ನೋಡಬೇಕು, ಜನಗಳ ಒಳ್ಳೆಯದನ್ನು ಮಾಡಬೇಕು ಅವರು. ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿದೆ. ಒಬ್ಬ ಜನ ಎಮ್ ಎಲ್ ಎ ಕರ್ತವ್ಯಗಳೇನು, ಎಮ್.ಎಲ್.ಎ ಕಾಯ್ದೆಗಳೇನು, ಎಮ್.ಎಲ್.ಎ ಹಕ್ಕುಗಳೇನು, ಇವೆಲ್ಲ ನಾವು ತಿಳ್ಕೋಬೇಕಾಗಿದೆ. ಒಂದು ಕ್ಷೇತ್ರ, ಒಬ್ಬ ಶಾಲೆ ಶಿಕ್ಷಕರ ಕರ್ತವ್ಯಗಳೇನು, ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಕ ಇರಬೇಕು, ಶಿಕ್ಷಕ ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು, ಇದು ಕೂಡ ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಕಾನೂನು. ಪ್ರತಿಯೊಂದು ಅಂಶವನ್ನು ಕೂಡ ಸಂವಿಧಾನದಲ್ಲಿ ಬರೆದಿದೆ. ಇವತ್ತು ಸ್ಥಳೀಯ ಸಂಸ್ಥೆಗಳಂತ ಹೇಳ್ತಾ ಇದೀವಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಯಾವ ರೀತಿಯಾಗಿರ್ಬೇಕು, ಗ್ರಾಮ ಪಂಚಾಯತ್ ಸದಸ್ಯರಂದ್ರೆ ಏನು, ಸದಸ್ಯರ ಕರ್ತವ್ಯಗಳೇನೋ, ಸದಸ್ಯರ ಹಕ್ಕುಗಳೇನೋ, ಸದಸ್ಯರ ಅಧಿಕಾರವೇನೈತಿ, ಇವೆಲ್ಲವನ್ನು ನಾವು ತಿಳ್ಕೊಳ್ಳಾರ್ದ ಇವತ್ತು ಏನಾಗಿದೀವಿ ಅಂದ್ರೆ ಯಾರೋ ಹೇಳಿದ ಮಾತನ್ನು ಕೇಳ್ತಾ ಇದ್ದೀವಿ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂದ್ರೆ, ಓದು 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 ಓದು. ಹೆಂಗ್ ಓದ್ಬೇಕಂದ್ರೆ ನಿನ್ನ ಶತ್ರುಗಳು ನಿನ್ನ ಜ್ಞಾನವನ್ನು ನೋಡಿ ಓಡಿ ಹೋಗ